ಕೊಲ್ಲಳ್ಳಿ ಭಾಗದಲ್ಲಿ ಮೂರ್ತಿ ಪೇಂಟಿಂಗ್ ಅಂತ ಮುಗಿಸ್ಕೊಂಡಿದ್ದೆ ಸರ್. ಮುಗಿಸ್ಕೊಂಡಾಗ ಏನಾಯಿತು, ಸೋಮವಾರ ದಿನ ಪ್ರಾರಂಭ ಮಾಡ್ಬೇಕಾಯ್ತು ಸರ್. ನಾನು ಅವತ್ತಿನ ದಿನ ವಿಸಿಟ್ ಕೊಟ್ಟಿದ್ದೆ. ವಿಸಿಟ್ ಕೊಟ್ಟಾಗ ಅವ್ರು ಏನಂದರು, ಇಲ್ಲ ಮಂಗಳವಾರ ದಿನ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ವಿ, ಇವಾಗ ಬೇಡ, ಆ ಜಾತ್ರೆ ಮುಗಿದ ಮೇಲೆ ನೀವು ಪ್ರಾರಂಭ ಮಾಡೋದು ಅಂತ ತಿಳಿಸಿದ್ರು. ಸರಿ ಬಿಡಿ ಅಂದು ಮತ್ತೆ ನಾವು ರಿಟರ್ನ್ ಊರಿಗೆ ಹೋಗಿದ್ದೆ. ಆಮೇಲೆ ಏನಾಯ್ತು, ಮಂಗಳವಾರ ದಿನ ಜಾತ್ರಾ ಎಲ್ಲ ಎಸ್ಟಿಮೇಟ್ ಹಾಕ್ಕೊಂಡಿದ್ದಾರೆ ಯಲ್ಲಮ್ಮ ದೇವಿದು. ಅವತ್ತಿನ ದಿನ ಯಾರೋ ಒಬ್ಬರು ನಿಧನರಾಗೋಕ್ಕೆ ಅದು ಕೂಡ ಮುಂದಕ್ಕೆ ಹೋಯಿತು. ಮುಂದಕ್ಕೆ ಹೋದಾಗ ಏನು ಮಾಡಿ, ಇಲ್ಲ ಬುಧವಾರ ದಿನ ಬಂದುಬಿಡಿ, ನೀವು ಪ್ರಾರಂಭ ಮಾಡುವಂತಂತೆ ಮತ್ತೆ ಮಂಗಳವಾರ ದಿನ ನಮ್ಗೆ ಕರೆ ಮಾಡಿದರು. ಸರಿ ತಗೋರಿ ಅಂದರು. ಮತ್ತು ಬುಧವಾರ ದಿನ ನಾನು ಬಂದಿದ್ದೆ. ಬಂದಾಗ ಏನಾಯ್ತು, ಅವತ್ತು ಕೂಡ ಒಬ್ಬರು ಎಕ್ಸ್ಪೈರ್ಡ್ ಆಗೋದು. ಎಕ್ಸ್ಪೈರ್ಡ್ ಆಗೋ ಕಾರಣದಿಂದ ಅವರು ಏನಾದ್ರು, ಇಲ್ಲರಿ ಯಾಕೆ ಇದು ಭಾಳ ಮುಂದಕ್ಕೆ ಹೋಗ್ತಾಯಿದೆ, ನೋಡಮ್ಮ ತಡ್ರಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಸರಿ ಸರ್ ಅಂತಂದು, ಇಲ್ಲ ಎರಡೂ ದೇವಿ ಇದರದ್ದು ಒಂದೇ ಒಟ್ಟಿಗೆ ಜಾತ್ರೆ ಇಟ್ಕೊಂಬಿಡಮ್ಮ ಅಂತ ತಿಳಿಸಿದ್ರು ಹಿರಿಯರೆಲ್ಲ. ಸರಿ ಸರ್ ಅಷ್ಟೇ ಮಾಡೋಣ, ಎಲ್ಲರೂ ಒಟ್ಟಿಗೆ ಆಗುತ್ತಂತೆ. ಅದರಲ್ಲಿ ಕೂಡ ಒಂದು ದೇವಿಯದು ವಿಘ್ನ ಇದಾಗಿತ್ತು, ಅದು ಹೊಸ ವಿಗ್ರಹ ತಯಾರಾಗ್ತಾಯಿದೆ. ಅದರ ಸಮೇತ ಇವೆಲ್ಲ ಜಾತ್ರಾ ಮಹೋತ್ಸವ ಮಾಡಿದ್ರಾಯ್ತು ಅಂದು ಈಗ ಗಾಳೆಮ್ಮ ದುರ್ಗಮ್ಮ ಅಂತ ಅದು ಸರ್. ಒಟ್ಟು 5 ವಿಗ್ರಹಗಳು. 5 ವಿಗ್ರಹದಲ್ಲಿ ಒಂದು ವಿಗ್ರಹ ಭಿನ್ನವಾಗಿದೆ. 4 ವಿಗ್ರಹಗಳು ಮಾತ್ರ ಈ ಬಣ್ಣಕ್ಕೆ ನಮ್ಮ ಕಡೆ ಬಂದಿದೆ. ಆ 4 ವಿಗ್ರಹ ಇದು ಮಾಡೋ ಮುಂದೆ ಬುಧವಾರ ದಿನ ನಾವು ಆ ದೇವಸ್ಥಾನದಿಂದ ತಂದು ಆಂಜನೇಯನ ಟೆಂಪಲ್ನಲ್ಲಿ ಬಣ್ಣಕ್ಕೆ ಇದು ಮಾಡೋದಿತ್ತು. ಅವತ್ತಿನ ದಿನ ಬುಧವಾರ ಎಲ್ಲ ತಂದಿಟ್ಟು ಇದು ಮಾಡಿದ್ದೆ, ಪ್ರಾರಂಭ ಮಾಡ್ತಾಯಿದ್ದೆ ಕೆಲಸ. ಅವತ್ತಿನ ದಿನ ಹಿರಿಯರು ಏನಂದ್ರೆ, ಇಲ್ಲ ಬೇಡ ತಡಿ, ಸ್ವಲ್ಪ ವಿಸಿಟ್, ಈಗ ಜಾತ್ರೆ ಮುಗಿಸಿ ನಾವು ಪ್ರಾರಂಭ ಮಾಡಿಬಿಡ್ತೀವಿ ಅಂತ ಒಂದು ಉದ್ದೇಶದಿಂದ ಹಂಗೆ ಬಿಟ್ಟು ಹೋಗಿದ್ದೆ. ಬಿಟ್ಟು ಹೋದಾಗ ಬುಧವಾರ ದಿನ ಏನು ಇವ್ರಿಗೆ ಶಬ್ದ ಕಂಡು ಬಂದಿಲ್ಲಂತೆ. ಗುರುವಾರದಿಂದ ಗೆಂಚೆ ಸೌಂಡು ಒಟ್ಟು ಶಬ್ದ, ಬೆಜ್ಜಾನ ಶಬ್ದ ಬಂದಿದೆ. ಬಂದಾಗ ಏನಾಯಿತು, ಶುಕ್ರವಾರ ಒಂದಿನ ನಮಗೆ ಕರೆ ಮಾಡಿದ್ರು ನೈಟ್, ಇಲ್ಲರಿ ಹಿಂಗೆ ಭಾಳ ಶಬ್ದ ಇದಾಗ್ತಿದೆ, ಬಣ್ಣ ಪ್ರಾರಂಭ ಮಾಡೇ ಬಿಡಿ ನೀವು ಅಂತ ಮತ್ತೆ ಕರೆ ಮಾಡಿದರು. ನಾವು ಸುಮ್ಮನೆ ಈಗ 2 ಟೈಮ್ ನಾನು ಬಂದು ಹೋಗಿದ್ದೀನಿ, ಇದು ಹಂಗೆ ಇರ್ತಾರಂತ ಸುಮ್ಮನೆ ಆಗ್ಬಿಟ್ಟು ಮತ್ತು ಶನಿವಾರ ದಿನ ಬಂದು ವಿದ್ಯುತ್ ಕೊಟ್ಟಾಗ ಶಬ್ದವಿತ್ತು. ಅವಾಗ ನಾವು ಬಂದಾಗ ಶಬ್ದವಿತ್ತು. ಮತ್ತು ನೋಡ್ಕೊಂಡು ಎಲ್ಲ ಮತ್ತು ಅಮ್ಮ ಏನೋ ಇದಾಗಿರ್ಬೇಕು ಅಂತಂದು ಪೂಜಾ ವಿಧಾನ ಇದು ಮಾಡಿ ಎಲ್ಲ ಹಾಕಿ ಓಪನ್ ಮಾಡಿ ಇದು ಮಾಡಿದ್ವಿ. ಈಗೆಲ್ಲ ಶಬ್ದ ನಿಶಬ್ದ ಆಗಿದೆ ಸರ್. ಬಡಗಿದೆ ಅಂತೇಳಿ ದುರ್ಗಮ್ಮ ಮತ್ತು ಮಾಯಮ್ಮನ ಮೂರ್ತಿ ತಂದಿಟ್ಟ ನಂತರ ಗೆಜ್ಜೆ ಸೌಂಡ್ ಏನಾದ ಕಂಟಿನ್ಯೂ ಇತ್ತು. ಅದೇ ಥರನಾಗಿ ಚಿನ್ನದವ್ರ ಬಣ್ಣ ಹಚ್ಚಕ್ಕೆ ಬಂದ ನಂತರ ಸಾಯಂಕಾಲ 6:30-7 ಗಂಟೆಗೆ ಅವರು ಬಂದು ವಿಗ್ರಹಗಳನ್ನು ಸ್ನಾನ ಮಾಡಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಗೆಜ್ಜೆನಾದ ನಿಂತಿದೆ. 6:30-7 ಗಂಟೆ ಬಂದ ನಂತರ ಅದು ಅವ್ರಿಗಾದರೂ ಸೌಂಡು ಕೇಳ್ತಾ ಇತ್ತು. ಅದು ಬಂದು ನೋಡಿ ಅದನ್ನೆಲ್ಲ ನೋಡಿದ ಮೇಲೆ ದೇವರುಗಳನ್ನ ತೊಗೊಂಡು ದೇವರು ಸ್ನಾನ ಮಾಡಿದ ನಂತರ ಗೆಜ್ಜೆನಾದ ನಿಂತಿದೆ ಸರ್. ಒಟ್ಟು ಗೆಜ್ಜೆನಾದ ಆ ರೀತಿ ಏನೂ ಇಲ್ಲ ಸರ್. ನಿನ್ನ ರಾತ್ರಿಯಿಂದ ಇಲ್ಲಿವರೆಗೆ ಆದರೂ ಏನಿಲ್ಲ ಸರ್. ಏನಾತಮ್ಮ ಇದು ಏನಾತ್ರಿ, ಬಣ್ಣ ತರಕಂತ ಹಚ್ಚಕ್ಕಂತ ತಾಂಬಂದ್ರೆ ಇಲ್ಲಿಗೆ ತನ್ನಿಂದೆ ಯಲ್ಲಮ್ಮನ ಜಾತ್ರೆ ಐತಿ ಅಂತಂದು ಕಡಿಮೆ ಇದನ್ನ ನೀವು ಹೋಗ್ರಿ ಯಲ್ಲಮ್ಮನ ಜಾತ್ರೆಗಿಂದ ಬಣ್ಣ ಹಚ್ತೀವಿ ಅಂದ್ರೆ ಅವ್ರು ಹೋದ್ರಿ. ಅವ್ರು ಹೋಗಿಂದೆ ಬುಧವಾರ ಬಂದಿದ್ರಿ. ಬೇಸ್ತಾರ್ಲಿಂದ ಗೆಜ್ಜೆ ಸೌಂಡು ಜಾಸ್ತಿ ಆಗಲಿ ರಾತ್ರಿ ಕೂಡ ಆಗಕ್ಕತ್ರಿ. ಹಾಗಾಗಿಂದ ಊರಾಗ ಗುರು ಹಿರಿಯರಿಗೆಲ್ಲರಿಗೂ ತಿಳಿಸಿಂದೆ. ಮತ್ತು ನಿನ್ನೆ ಅಂತರ ಬೇಗನತ್ತು ಅವ್ರು ಬಣ್ಣ ಕೊಡೋರು ಬಂದಿಂದೆ. ಆಮೇಲೆ ಪೂಜೆ ಮಾಡಿದ್ರಿ. ಪೂಜೆ ಮಾಡಿಂದೆ ಆಮೇಲೆ ಗೆಜ್ಜೆ ಸೌಂಡು ಇಲ್ಲೀಗ ದುರ್ಗಮ್ಮ ಮಾಯಮ್ರಿ. ಈಗೇನು ಸೌಂಡ್ ಐತೆ ನಮ್ಮ ಇಲ್ರಿ ಈಗೇನು ಸೌಂಡ್ ಇಲ್ರಿ. ಅವ್ರು ಬಂದು ಪೂಜೆ ಗೀಜೆ ಮಾಡಿದ್ರೆ ನಿನ್ನೆ ರಾತ್ರಿ ಬಂದು ಅವಾಗ ಇಲ್ಲಿಂದ ಸೌಂಡ್ ಇಲ್ರಿ. ಈಗ ಭಾಳ ಸೌಂಡ್ ಇತ್ತು ರೀ. ಭಾಳ ಸೌಂಡ್ ಅಂದ್ರೆ ಏನು ಬಿಡ್ರಿ, ನಾವು ಒಳಗೆ ಹೋದ್ರಿ ಕೇಳ್ತೈತೆ ರೀ. ಹೊರಗೆ ಇಲ್ಲೇ ಕುಂತೀನಿ ರೀ ನಾನಂತೂ ಅಯ್ಯಲ್ಲ. ಆಮೇಲೆ ಹಂಗಾಗಿಂದೆ ಮತ್ತು ನಿನ್ನ ಬಂದು ಅವ್ರು ಪೂಜೆ ಮಾಡಿಂದೆ ಕಡಿಮೆ ಆಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.